ಕಾಂಗ್ರೆಸ್ನವರು RSSನ ಮೇಲೆ ಕಣ್ಣಿಡ್ತಾ ಇದ್ದಾರೆ, RSSನ ಮುಟ್ಟೋದಕ್ಕೆ ಬರ್ತಿದ್ದಾರೆ ಅಂದಾಗ ಬಿಜೆಪಿಗರು ಇಂಥ ಆಪರ್ಚುನಿಟಿನ ಡೆಫಿನೆಟ್ಲಿ ಮಿಸ್ ಮಾಡ್ಕೊಳ್ಳೋದಿಲ್ಲ ವಿರೋಧಿಸೋದಕ್ಕೆ. ಹೀಗಾಗಿ ಅವರು ಕೂಡ ಅಸ್ತ್ರಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂತ. ಬಿಜೆಪಿಯ ಕೌಂಟರ್ ಅಸ್ತ್ರ ಏನು ಹಾಗಾದ್ರೆ? ಕಾಂಗ್ರೆಸ್ನ RSS ಅಸ್ತ್ರಕ್ಕೆ ಮೈನಾರಿಟಿ ಪ್ರತ್ಯಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಿದೆ ಅಂತ. ಸಂಘ ಪರಿವಾರಕ್ಕೆ ಮಾತ್ರ ಬ್ರೇಕ್ ರೂಲ್ಸ್ಗೆ ಕೇಸರಿ ಪಡೆ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಅಲ್ಪಸಂಖ್ಯಾತ ಸಂಘ ಸಂಸ್ಥೆಗಳಿಗೆ ಯಾಕೆ ವಿನಾಯಿತಿ ಕೊಡ್ತೀರಾ ನೀವು? ಕೇವಲ ಸಂಘವನ್ನು ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತೀರಾ? ಅಲ್ಪಸಂಖ್ಯಾತ ಸಂಘ ಸಂಸ್ಥೆಗಳಿಗೆ ಈ ನಿಯಮ ಅನ್ವಯ ಆಗಲಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೇಸರಿ ಪಡೆ ಸವಾಲ್ ಹಾಕ್ತಾರೆ. ಸರ್ಕಾರಕ್ಕೆ ಹೋರಾಟದ ಮೂಲಕ ಬಿಸಿ ಮುಟ್ಟಿಸೋಕೆ ಬಿಜೆಪಿ ಹಿಂಗ್ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆಯಂತೆ. ಈಗ ಹೇಗಾಗ್ಬಿಟ್ಟಿದೆ ಅಂದರೆ RSSಗೆ ಕಾಂಗ್ರೆಸ್ ಹೆದರುವಷ್ಟು ಬಿಜೆಪಿಗೆ ಹೆದರ್ತಾ ಇಲ್ಲ. ಯಾಕಂದರೆ ಬಿಜೆಪಿಯನ್ನು ತುಂಬ ಲೈಟರ್ ವೇನಲ್ಲಿ ತೊಗೊಂಡಿದ್ದಾರೆ. ಈ ಹೋರಾಟದ ಮೂಲಕ ಅಟ್ಲೀಸ್ಟ್ ಸೀರಿಯಸ್ ಆಗಿ ತೊಗೊಳ್ತಾರ ಬಿಜೆಪಿಯನ್ನು? ಮತ್ತು ಇವರು ಪ್ರಯೋಗ ಮಾಡ್ತಾ ಇರುವ ಅಸ್ತ್ರಗಳೆಲ್ಲವೂ ಟುಸ್ಪಟ್ಟಾಕಿ ಬಿಜೆಪಿಯವರು ಏನೇನೋ ಅಸ್ತ್ರಗಳನ್ನು ಬಿಲ್ಡಪ್ ತೊಗೊಂಡು ಒಂದು 2 ದಿವಸ ಮಾಡ್ತಾರೆ. ಆರಂಭಿಕ ಶೂರತ್ವವನ್ನು ತೋರಿಸ್ತಾರೆ. 3-4ನೇ ದಿವಸಕ್ಕೆ ಪಾರ್ಟಿಯಲ್ಲೇ 3 ಮನೆ ಆಗಿ ಹರಿದು ಹಂಚೋಗಿ ನಂತರ ಹೋರಾಟ ಕೂಡ ಹಾಗೆ ಹಳ್ಳ ಹಿಡಿಯುತ್ತೆ. ಇದವರು ಮಾತೃ ಸಂಸ್ಥೆ. ಈಗಲಾದರೂ ಕರೆಕ್ಟಾಗಿ ಹೋರಾಟ ಮಾಡ್ತಾರೆ, ನೋಡೋಣ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಬ್ಯಾನ್ ಮಾಡ್ತೇವೆ ಅಂತ ಹೇಳ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ. ನಿಮ್ಮ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಬಗ್ಗೆ ಏನ್ ಸಾಧನೆ ಮಾಡಿದ್ದೀರಿ, ಏನ್ ಸುಧಾರಣೆಗಳನ್ನು ಮಾಡಿದ್ದೀರಿ? ಕಳೆದ 50-60 ವರ್ಷಗಳ ಕಾಲ ಸುದೀರ್ಘವಾಗಿ ಗುಲ್ಬರ್ಗಾ ಜಿಲ್ಲೆ ನಿಮ್ಮ ಕುಟುಂಬದ ಹಿಡಿತದಲ್ಲಿದೆ. ಕಾಂಗ್ರೆಸ್ ಸರ್ಕಾರ ಕಳೆದ 2.5 ವರ್ಷಗಳ ತಮ್ಮ ವೈಫಲ್ಯಗಳನ್ನ ಮುಚ್ಚಿ ಹಾಕೊಂಡು ಇವ್ರಿಗೆ RSS ಅನ್ನ ಮುಟ್ಟತಕ್ಕಂಥ ಯೋಗ್ಯತೆನೂ ಕೂಡ ಇಲ್ಲ. ಅದನ್ನ ಬ್ಯಾನ್ ಮಾಡ್ತಕ್ಕಂಥದ್ದು ಅಸಾಧ್ಯ. ನಿಮ್ಮ ಈ ಕೀಳಮಟ್ಟದ ಆಲೋಚನೆಗಳನ್ನ ಜನ ನೋಡಿ ನಗ್ತಾರೆ. ಬರೆದಿರುವಂತ ಪತ್ರವನ್ನ ಹಿಂದೆ ಪಡೆದು ಕ್ಷಮೆಯನ್ನು ಯಾಚಿಸಿ ಈ ಮೂಲಕ ನಿಮ್ಮ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟಕ್ಕೆ ಅವಕಾಶ ಸಿಕ್ಕಂತಾಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಂಥ ಗನಾಂಧಾರಿ ಕೆಲಸ ಮಾಡಿರುವಂತ ಪ್ರಿಯಾಂಕ್ ಖರ್ಗೆ ಅವರನ್ನ ಅವ್ರ ಪತ್ರ ಕೊಟ್ಟಾಗ ಅಲ್ಲೇ ನೀವು ತಿರಸ್ಕಾರವನ್ನ ಮಾಡಬೇಕಿತ್ತು. ಸಂವಿಧಾನದ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರೋರು ಅಂತವೆಲ್ಲ ಹಿಂಗ್ ಮಾತಾಡ್ತವೆ. ಯಾರಪ್ಪನ ಮನೆ ಭಿಕ್ಷೆ ಅಲ್ಲ ಸಂಘಟನೆ ಕಟ್ಟಬೇಕು ಅನ್ನೋದು. ಸಂಘಟನೆ ಕಟ್ಟುವಂತ ಅವಕಾಶವನ್ನ ಆರ್ಟಿಕಲ್ 19 ಕೊಡುತ್ತೆ. ಅದು ಸಂವಿಧಾನ ಕೊಟ್ಟಿರೋದು. ಸಂವಿಧಾನದ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರುವಂತ ಅಜ್ಞಾನಿಗಳು ಸಂಘಟನೆಯನ್ನು ನಿಷೇಧ ಮಾಡಬೇಕು, ಸಂಘಟನೆ ಮಾಡೋದೇ ತಪ್ಪು ಅಂತ ಹೇಳ್ತಾರೆ. RSS ಆ ಗರಡಿಯಿಂದ ಪಳಿಗೆ ಬಂದಿದ್ದರಿಂದ ಇವತ್ತು ನಮಗೆ ನಾಯಕತ್ವ ಸಿಕ್ತು. ಇವತ್ತೇನು ರಾಜಕೀಯವಾಗಿ ಬಿಜೆಪಿ ವಿರುದ್ಧ ಹೋರಾಟ ಮಾಡಲಿ, ಆದರೆ ಇವತ್ತು ರಾಜಕೀಯವಾಗಿ RSS ವಿರುದ್ಧ ಯಾಕೆ ಹೋರಾಟ ಮಾಡ್ತಾರೆ ನಂಗೆ ಅರ್ಥನಾಗ್ತಾ ಇಲ್ಲ. RSS ಬೆಳವಣಿಗೆ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ. ಅದನ್ನು ತಡ್ಕೊಳ್ಳಿಕ್ಕೆ ಕಾಂಗ್ರೆಸ್ ಅವರು ಆಗ್ತಾ ಇಲ್ಲ. RSS ಸಂಸ್ಥೆ ಹುಟ್ಟಿ 100 ವರ್ಷ ಆಗಿದೆ. RSS ಪೊಲಿಟಿಕಲ್ ಪಾರ್ಟಿ ಅಲ್ಲ. ಅವರು ಹೋರಾಟ ಮಾಡಬೇಕಾದದ್ದು ಬಿಜೆಪಿ ಜೊತೆಯಲ್ಲಿ, ಕಾಂಗ್ರೆಸ್ನವರು RSS ಜೊತೆಯಲ್ಲಿ ಅಲ್ಲ. ಅದಕ್ಕಾಗಿ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಿಳುವಳಿಕೆಯಿಂದ ರಾಜಕಾರಣ ಮಾಡಿದರೆ ದೇಶದ ಜನ ಮೆಚ್ಚುತ್ತಾರೆ. ಇರ್ದಿದ್ರೆ ನೀವನ್ನ ಈಗಾಗಲೇ ಇಡೀ ದೇಶದಲ್ಲಿ ತಿರಸ್ಕಾರ ಮಾಡಿದಾರೆ. 2-3 ರಾಜ್ಯದಲ್ಲಿ ಜೀವ ಹಿಡಿದಿದ್ರಿ. ಇದೇ ರೀತಿ ಮಾಡಿದ್ರೆ ಮುಂದೆ ಹೇಳಿಗೆ ಹೆಸರಿಲ್ಲದೇನೆ ಕಾಂಗ್ರೆಸ್ ನಾಶ ಆಗಿ ಹೋಗ್ತಾರೆ. ನೀವು ಹೋರಾಟ ಮಾಡಬೇಕಾದದ್ದು ನರೇಂದ್ರ ಮೋದಿ ಅವ್ರ ಜೊತೆಯಲ್ಲಿ, ಮೋಹನ್ ಭಾಗವತರ ಜೊತೆಯಲ್ಲೆಲ್ಲ, RSS ಜೊತೆಯಲ್ಲೆಲ್ಲ. ಅದಕ್ಕಾಗಿ ಇನ್ನೊಂದು ಸಾರಿ ಅವ್ರಿಗೆ ಕಿವಿಮಾತು ಹೇಳಲಿಕ್ಕೆ ಬಯಸ್ತೇನೆ.